ಸರ್ ಅಪ್ಪು ಬಗ್ಗೆ ಹೇಳೋಕ್ಕಾಗಲ್ಲ ಸರ್. ಅವರು ಅಧ್ಯಾನ ಸರ್, ಅವರೆಲ್ಲ ದೇವ್ರಾಗಬೇಕಿತ್ತು, ದೇವ್ರಾಗ್ಯಾರ ಸರ್. ಇನ್ನೂ ಇರಬೇಕಿತ್ತು ಅವರು ನಮ್ಮ ಜೊತೆಗೆ. ಚೆನ್ನಾಗಿರ್ತಿದ್ರು ಮೂವಿ ಮಾಡೋಕ್ಕೆ, ಅವಕ್ಕೆಲ್ಲ ಚೆನ್ನಾಗಿರ್ತಿದ್ರು. ಅದೇ ಅಪ್ಪು. ನಾವು ದಾವಣಗೆರೆ ಸರ್. ಪವನ್. ಮತ್ತೆ ಈಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಮೊದಲನೇ ವರ್ಷ? ಮೊದಲ ವರ್ಷ ಸರ್. ಸರ್ ನನ್ನ ಹೆಸರು ಕಲಾವತಿ ಅಂತ ಸರ್. ಚಿಕ್ಕಮಗಳೂರು ಡಿಸ್ಟಿಕ್ಕು ಕೆಸರಿಕೆ ವಿಲೇಜಿಂದ ಬಂದಿದ್ದೀವಿ ಸರ್ ನಾವು. ಸರ್ ಅಪ್ಪು ಸರ್ ಬಗ್ಗೆ ಹೇಳೋದನ್ನಕ್ಕಿಂತನೂ ಅವರು ನಮಗೆ ರಿಯಲಿ ನೋಡೋಕ್ಕೆ ಇಷ್ಟು ವರ್ಷ ಆದ್ರೂ ನಮಗೆ ನೋಡೋಕ್ಕಾಗಲಿಲ್ಲ ಸರ್. ಆದರೆ ಇವಾಗ ಇಲ್ಲಿ ನೋಡೋಕೆ ಬಂದಿದ್ದೀವಿ. ನೆನ್ನೆ ಸರ್ ನಾವು ನೆನ್ನೆ ನೈಟೇ ಹೊರಟ್ಬಿಟ್ಟು ಇಲ್ಲಿಗೆ ಬೆಳಗ್ಗೆ 4 ಗಂಟೆಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಅವರಿಗೋಸ್ಕರ. ಗುಲ್ಬರ್ಗದಿಂದ. ಅಪ್ಪು ಅವ್ರ ಬಗ್ಗೆ 4 ವರ್ಷದಿಂದ ಬರ್ತಾನೆ ಇದ್ದೀವಿ. ಈ ಡೇ ಮರೆಯೋಕ್ಕಾಗಲ್ಲ. ಬಟ್ ಎಲ್ಲೇ ಇದ್ದರೂ ಆ ನೆನಪು ಕಾಡುತ್ತೆ ನಮಗೆ. ಏನೂ ಮಾಡೋಕ್ಕಾಗಲ್ಲ. ಮಾತೇ ಬರ್ತಾ ಇಲ್ಲ. ಐ ಮಿಸ್ಸು ಅಪ್ಪು ಸರ್. ಸರ್ ಸ್ವಸ್ತಿಕ್ ಅಂತ. ಎಲ್ಲಿಂದ ಬಂದಿರೋದು? ದಾಂಡೇಲಿಯಿಂದ ಬಂದಿರೋದು ಸರ್. ಓಕೆ, ಇವತ್ತು ಅಪ್ಪು ಅವರ 4ನೇ ಪುಣ್ಯ ಸ್ಮರಣೆ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಇದು ಏನಿಲ್ಲ ಸರ್, ಅವ್ರನ್ನ ಮಿಸ್ ಅವರು ಯಾವತ್ತೂ ಮಿಸ್ ಆಗಿದ್ದಾರೆ ಅಂತ ಅನಿಸೇ ಇಲ್ಲ ಸರ್. ಅವರು ಯಾವತ್ತು ತೀರ್ ಹೋಗಿದ್ದಾರೆ ಅಂತ ಅನಿಸಿಲ್ಲ. ನಮ್ಮ ಜೊತೆನೇ ಇದ್ದಾರೆ ಅಂತ ಅನಿಸುತ್ತೆ ಸರ್. ಓಕೆ, ಯಾವ ಸಿನಿಮಾ ನಿಮ್ಗೆ ಅಪ್ಪು ಅವ್ರದ್ದು ಭಾಳ ಇಷ್ಟ ಆಗುತ್ತೆ? ಪರಮಾತ್ಮ. ಓಕೆ, ಹಾಡಲ್ಲಿ ಅವ್ರದ್ದು ಎಲ್ಲ ಹಾಡು ತುಂಬ ಇಷ್ಟು ಬೇಗ ಇಷ್ಟು ದಿನಗಳು ಕಳೆದಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಿನ್ನೆ ಮೊನ್ನೆ ನಮ್ಮ ಜೊತೆಲೇ ಜೀವಂತವಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅವ್ರು ಸತ್ತಿದ್ದಾರೆ ಅಂತ ನಾವು ಕನಸಿನಲ್ಲೂ ನಾವು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಪ್ಪು ಜೈ ಅಪ್ಪು. ನನಗೆ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಮನಸ್ಸಿಗೆ ನೋವಾಗುತ್ತೆ. ಈ ಕೆಟ್ಟ ದಿನಗಳು ಈ ಥರ ಎಲ್ಲ ಬರುತ್ತೆ ಅಂತ ನಮಗೆ ಕನಸಲ್ಲೂ ನಾವು ತಿಳ್ಕೊಂಡಿಲ್ಲ. ಆದರೆ ತುಂಬ ದುಃಖ ಆಗ್ತಾ ಇದೆ. ಇರಬೇಕಿತ್ತು, ದೇವರು ತುಂಬ ಜೀವಂತವಾಗಿಡಬೇಕಾಗಿತ್ತು ಅಪ್ಪು ಅವರು. ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ, ಆದರೆ ಅಷ್ಟು ದುಃಖ ಆಗಿಲ್ಲ ನಮಗೆ. ಆದರೆ ಅಪ್ಪು ಸತ್ತಿರೋದ್ರಿಂದ ಇನ್ನೂ ನನಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ